ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ, ತುಂಬಾನೇ ಕ್ಯೂರಿಯಸ್ ಆಗಿರುವಂತ ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್ ಬಗ್ಗೆ ಒಂದಷ್ಟು ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ. ತುಂಬಾ ಜನ ನಂಗೆ ರಿಕ್ವೆಸ್ಟ್ ಮಾಡಿದ್ರು ಅಂಡ್ ಮೆಸೇಜ್ ಕೂಡ ಮಾಡ್ತಾ ಇದ್ರು ಆಕಾಶಿಕ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿ ಅಂತ ಹೇಳಿ. ಸೊ ಅವರೆಲ್ಲರಿಗೋಸ್ಕರ ಮತ್ತೆ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಅವರೆಲ್ಲರಿಗೋಸ್ಕರ ನಾನು ಈ ವಿಡಿಯೋನ ಡೆಡಿಕೇಟ್ ಮಾಡ್ತಿದ್ದೀನಿ. ಈ ಮೊದಲಿಗೆ ಈ ಆಕಾಶಿಕ್ ರೆಕಾರ್ಡ್ಸ್ ಅಂದ್ರೆ ಏನು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನಾವು ಈ ಲೈಫಲ್ಲಿ, ಈ ಒಂದು ಪ್ರೆಸೆಂಟ್ ಲೈಫಲ್ಲಿ ಯಾವ್ದಾದ್ರೂ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ. ನಮಗೆ ಯಾಕೆ ಕಷ್ಟ, ನನಗೆ ಯಾಕೆ ಹಿಂಗಾಗ್ತಿದೆ, ನನಗೆ ಯಾಕೆ ಎಲ್ಲದೂ ಬಂದು ಪ್ರಾಬ್ಲಮ್ ಮಾಡ್ತಾ ಇದೆ, ನನಗೆ ನನ್ನ ಫ್ಯಾಮಿಲಿಲೇ ಯಾಕೆ ಇಷ್ಟೊಂದು ಸಮಸ್ಯೆ, ಬೇರೆಯವರೆಲ್ಲ ಚೆನ್ನಾಗೇ ಇದಾರಲ್ಲ, ಸೊ ಅವ್ರಿಗಾಗ್ದಿರುವಂತ ಸಮಸ್ಯೆ ನನಗೆ ಯಾಕೆ ಹಿಂಗಾಗ್ತಾ ಇದೆ, ನನಗೆ ಯಾಕೆ ನಮ್ಮ ಸಂಬಂಧದಲ್ಲಿ ತೊಂದರೆ ಇದೆ, ಹೊರಗಡೆ ಆಫೀಸಲ್ಲಿ ತೊಂದರೆಗಳಾಗ್ತಿದೆ, ಜಾಬ್ ಅಲ್ಲಿ ತೊಂದರೆ ಆಗ್ತಿದೆ, ವಿದ್ಯಾಭ್ಯಾಸ ಅಥವಾ ಸ್ಟಡೀಸ್ ಅಲ್ಲಿ ಫೋಕಸ್ ಮಾಡಕ್ಕಾಗ್ತಿಲ್ಲ, ನಮ್ಮನೇಲೆ ಯಾಕೆ ಜನ ಬ್ಯಾಡ್ ಅಡಿಕ್ಷನ್ಸ್, ಕುಡಿಯೋದಾಗಿರ್ಬೋದು, ಡ್ರಿಂಕ್ ಸ್ಮೋಕಿಂಗ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಹವ್ಯಾಸಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಸೊ ಇದೆಲ್ಲದಕ್ಕೂ ಉತ್ತರ ಏನ್ ಗೊತ್ತಾ? ಆಕಾಶಿಕ್ ರೆಕಾರ್ಡ್. ಸೊ ನಿಮ್ಮ ಈ ಒಂದು ಪ್ರಾಬ್ಲಮ್ ಏನಿದೆ ಅಲ್ವಾ, ಸೊ ಆ ಪ್ರಾಬ್ಲಮ್ಗೆ ರೂಟ್ ಕಾಸ್ ನ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಆಕಾಶಿಕ್ ರೆಕಾರ್ಡ್ ಅಲ್ಲಿ ಸಿಗತ್ತೆ. ನೀವು ಹೆಂಗೆ ಅಂತ ಕೇಳ್ಬೋದು, ಹೆಂಗ್ ಗೊತ್ತಾಗತ್ತೆ ಆಕಾಶಿಕ್ ರೆಕಾರ್ಡ್ ಅಲ್ಲಿ ಇದು ರೂಟ್ ಕಾಸು ಅಥವಾ ಈ ಒಂದು ಮೂಲ ಸಮಸ್ಯೆಯ ಉತ್ತರ ಎಲ್ಲಿ ಸಿಗತ್ತೆ ಅಂತ ಹೆಂಗ್ ಗೊತ್ತಾಗತ್ತೆ ಅಂತ ಹೇಳಿ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಯೂಶುವಲಿ ನಾವು ಟ್ಯಾರೋ ರೀಡಿಂಗ್ ತಗೊಳ್ತೀವಲ್ಲ, ಸೊ ಅದೇ ತರ ನಾವು ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್ ಕೂಡ ಮಾಡ್ತೀವಿ. ಈ ರೀಡಿಂಗ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ನಿಮ್ಮ ಏಜು ಇದೆಲ್ಲ ತಗೊಂಡು ನಿಮ್ಮ ಒಂದು ಪಾಸ್ಟ್ ಲೈಫ್, ಓಕೆ, ಸಪೋಸ್ ಇವಾಗ ನೀವೇನಾದ್ರೂ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಆ ಸಮಸ್ಯೆಗೆ ಹಿಂದಿನ ಜನ್ಮದ ಕನೆಕ್ಷನ್ಸ್ ಏನಾದ್ರೂ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತೀವಿ. ನಾವು ಮೆಡಿಟೇಷನ್ ಲೆವೆಲ್ ಅಲ್ಲಿ ಹೋಗಿ ಡೀಪ್ ಆಗಿ ಕನೆಕ್ಟ್ ಆದಾಗ ನಿಮ್ಮ ಪಾಸ್ಟ್ ಲೈಫ್ ಗಳು ಓಪನ್ ಆಗುತ್ತೆ. ಕೆಲವೊಂದ್ಸರಿ ನಿಮ್ಮ ಡೆಸ್ಟಿನಿ ಬುಕ್, ನಿಮ್ಮ ಹಣೆ ಬರಹದ ಬುಕ್ ಅಂತ ಹೇಳ್ತಾರಲ್ಲ, ಅದನ್ನ ಕೂಡ ಆಕ್ಸೆಸ್ ಮಾಡಬಹುದು. ಕೆಲವೊಬ್ಬರಿಗೆ ಪಿಕ್ಚರ್ ತರ ಕಾಣಿಸುತ್ತೆ, ಕೆಲವೊಬ್ಬರಿಗೆ ಅದು ಸ್ಟೋರಿ ತರ ತೋರಿಸ್ತಾ ಇರುತ್ತೆ, ಕೆಲವೊಬ್ಬರಿಗೆ ಧ್ವನಿಯಲ್ಲಿ ಹೇಳುತ್ತೆ ಬಂದು ಕಿವಿಯಲ್ಲಿ, ಕೆಲವೊಬ್ಬರಿಗೆ ನಂಬರ್ಸ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು. ಈ ತರ ನಾವು ಕನೆಕ್ಟ್ ಆದಾಗ ನಮಗೆ ಒಂದೊಂದು ರೀತಿಯಲ್ಲಿ ಕಾಣುತ್ತೆ. ತುಂಬಾ ಜನಕ್ಕೆ ಒಂದು ಮೂವಿ ತರ ನಿಮ್ಮ ಪಾಸ್ಟ್ ಲೈಫ್ ಅಲ್ಲಿ ಏನಾಗಿತ್ತು, ಈ ಜನ್ಮದಲ್ಲಿ ನೀವೇನಾದ್ರೂ ಸಮಸ್ಯೆಗಳನ್ನ ಅನುಭವಿಸ್ತಿದ್ರೆ ಅದು ಪಾಸ್ಟ್ ಲೈಫ್ಗೆ ಹೆಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ಅದು ತೋರ್ಸುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಯಾಕೆ ತುಂಬಾ ಬ್ಯಾಡ್ ಅಡಿಕ್ಷನ್ಸ್ ಗಳಿಗೆ ಅಡಿಕ್ಟ್ ಆಗಿದ್ದಾರೆ, ಅಥವಾ ಕುಡ್ತ ಚಟ ಇರ್ಬೋದು, ಅಥವಾ ಡ್ರಿಂಕ್ಸ್ ಇರ್ಬೋದು, ಅದೊಂದೇ ಅಲ್ಲ, ಬೇರೆ ಬೇರೆ ಸಮಸ್ಯೆ. ನನಗೆ ಯಾಕೆ ವೈವಾಹಿಕ ಜೀವನದಲ್ಲಿ ತುಂಬಾ ಸಮಸ್ಯೆಗಳು ಬರ್ತಾ ಇದೆ, ನನ್ನ ಹಸ್ಬೆಂಡ್ ಯಾಕೆ ನಂಗೆ ತುಂಬಾ ಡಾಮಿನೇಟಿಂಗ್ ಮಾಡ್ತಿದ್ದಾರೆ, ಅಥವಾ ನನ್ನ ವೈಫ್ ನನಗೆ ಯಾಕೆ ತುಂಬಾ ಇಗ್ನೋರ್ ಮಾಡ್ತಿದ್ದಾರೆ, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಕೆಲವೊಂದ್ಸರಿ ತುಂಬಾ ಕ್ಲಿಯರ್ ಆಗಿರುವಂತ ಆನ್ಸರು ನಮಗೆ ಪಾಸ್ಟ್ ಲೈಫ್ ಅಲ್ಲಿ ನಿಮ್ಗೆ ಏನಾಗಿತ್ತು ಅಂತ ನೋಡೋದ್ರ ಮುಖಾಂತರ ಗೊತ್ತಾಗತ್ತೆ. ಅದಕ್ಕಿರುವಂತ ಬೆಸ್ಟ್ ಟೂಲ್ ಏನಂತ ಹೇಳಿದ್ರೆ ಆಕಾಶಿಕ್ ರೆಕಾರ್ಡ್. ಸೊ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ಇದೆಲ್ಲ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಓಕೆನಾ? ಇವನ್ ಮುಂದೆ ಏನಾಗುತ್ತೆ, ಫ್ಯೂಚರ್ ಏನಾಗುತ್ತೆ, ಪ್ರೆಸೆಂಟ್ ಅಲ್ಲಿ ಏನ್ ನಡೀತಾ ಇದೆ, ಪಾಸ್ಟ್ ಅಲ್ಲಿ ಏನಾಗಿತ್ತು, ಪಾಸ್ಟ್ ಜನ್ಮಗಳಲ್ಲಿ ನಿಮ್ಗೂ ಇದಕ್ಕೂ ಏನ್ ಕನೆಕ್ಷನ್ಸ್ ಇದೆ ಎಲ್ಲ ಕೂಡ ಗೊತ್ತಾಗತ್ತೆ. ತುಂಬಾ ಜನಕ್ಕೆ ಆಕಾಶಿಕ್ ರೆಕಾರ್ಡ್ಸ್ ಬಗ್ಗೆ ಗೊತ್ತಿಲ್ಲ. ಸೊ ಅದರಿಂದ ನಾನು ಇಷ್ಟೆಲ್ಲ ಡೀಟೇಲ್ಸ್ ನ ವಿವರವಾಗಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಆಲ್ಸೋ ನಾನ್ ಕೂಡ ಒಬ್ಬ ಆಕಾಶಿಕ್ ರೆಕಾರ್ಡ್ ಓದುವಂತ ವ್ಯಕ್ತಿ. ಓಕೆ, ನಾನು ಟ್ಯಾರೋ ರೀಡಿಂಗ್ ಕೂಡ ಮಾಡ್ತೀನಿ, ಜೊತೆಯಲ್ಲಿ ನಾನು ಆಕಾಶಿಕ್ ರೆಕಾರ್ಡ್ಸ್ ಕೂಡ ಮಾಡ್ತೀನಿ, ರೇಖಿ ಕೂಡ ಹೇಳ್ಕೊಡುವಂಥದ್ದು, ರೇಖಿ ಇಲ್ಲಿ ಮಾಡುವಂಥದ್ದು ಕೂಡ ಮಾಡ್ತೀನಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಆಕಾಶಿಕ್ ರೆಕಾರ್ಡ್ ಕಲ್ತ್ಕೋಬೇಕು, ಅಥವಾ ಆಕಾಶಿಕ್ ನನ್ನ ಒಂದು ಪಾಸ್ಟ್ ಜನ್ಮದಲ್ಲಿ ಏನಾಗಿತ್ತು, ಅಥವಾ ನನ್ನ ಪಾಸ್ಟ್ ಲೈಫ್ ಅಲ್ಲಿ ಏನಾಗಿತ್ತು ತಿಳ್ಕೊಬೇಕನ್ನೋ ಕುತೂಹಲ ಇದ್ರೆ, ಅಥವಾ ಈ ಒಂದು ಲೈಫ್ ಟೈಮ್ ಅಲ್ಲಿ ನೀವು ಯಾವ್ದಾದ್ರು ಸಮಸ್ಯೆಯಿಂದ ಬಳಲ್ತಾ ಇದ್ದು ಅದಕ್ಕೆ ಉತ್ತರನೇ ಸಿಗದೆ ಎಲ್ಲ ಮಾಡಿದೀನಿ ಮೇಡಮ್, ನನಗೆ ಏನು ವರ್ಕ್ ಆಗ್ತಿಲ್ಲ, ಏನು ಮಾಡಕ್ಕೆ ಆಗ್ತಲ್ಲ, ನನ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂದ್ರೆ ಐ ವಿಲ್ ಸಜೆಸ್ಟ್ ಯು ಜಸ್ಟ್ ಗೋ ಫಾರ್ ಆಕಾಶಿಕ್ ರೆಕಾರ್ಡ್. ಕೆಲವೊಂದ್ಸರಿ ನಾವು ಆಕಾಶಿಕ್ ರೆಕಾರ್ಡ್ಗೆ ಹೋಗಿ ಜಸ್ಟ್ ಆಕ್ಸೆಸ್ ಮಾಡೋದ್ರಿಂದನೇ ನಿಮ್ಮ ಈ ಲೈಫ್ ಅಲ್ಲಿ ಎಷ್ಟೊಂದು ಸಮಸ್ಯೆಗಳಿಂದ ನೀವು ಬಳಲ್ತಾ ಇರ್ತೀರಲ್ಲ ಅದೆಲ್ಲ ಕ್ಲಿಯರ್ ಆಗಿರುತ್ತೆ. ವಿತೌಟ್ ಏನು ಮಾಡ್ದೇನೆ, ಅಲ್ಲಿ ಹೋಗಿ ಏನೂ ಕ್ಲಿಯರ್ ಮಾಡ್ದೇನೆ, ಏನೂ ಕಾರ್ಡ್ಸ್ ಮಾಡ್ದೇನೆ, ಸುಮ್ಮನೆ ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ನ ಓಪನ್ ಮಾಡಿ ನೋಡಿದ್ರು ಕೂಡ ಈ ಲೈಫ್ ಅಲ್ಲಿ ನಿಮಗೆ ಆಗ್ತಿರುವಂತ ಎಷ್ಟೊಂದು ಸಂಕಷ್ಟಗಳಿಂದ ನೀವು ಮುಕ್ತಿನ ಪಡಿತೀರಾ.
ಅದು ದಟ್ ಈಸ್ ದ ಬ್ಯೂಟಿಫುಲ್ ಒಂಥರ ಏನಂತ ಹೇಳ್ಬೋದು, ಅದು ದಟ್ ಈಸ್ ಅ ಬ್ಯೂಟಿ ಆಫ್ ಆಕಾಶಿಕ್ ರೆಕಾರ್ಡ್ ಅಂತ ಹೇಳ್ತಾರಲ್ಲ. ಸೊ ಅದು ಹೋಪ್ಫುಲಿ ನಿಮಗೆ ಆಕಾಶಿಕ್ ರೆಕಾರ್ಡ್ಸ್ ಬಗ್ಗೆ ಒಂದಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋ ನಂಗೆ ಹೆಲ್ಪ್ ಆಯ್ತು ಅಂತ ಅನ್ಕೊಳ್ತೀನಿ. ನಾನು ನನ್ನ ಕೈಯಲ್ಲಿ ಆದಷ್ಟು ಅಂದ್ರೆ ನನ್ ತಿಳಿದ ಮಟ್ಟಿಗೆ ನಿಮ್ಗೆ ಆಕಾಶಿಕ್ ರೆಕಾರ್ಡ್ಸ್ ಅಂದ್ರೆ ಏನು ಅಂತ ಹೇಳಿ ವಿವರಿಸೋದಕ್ಕೆ ಈ ವಿಡಿಯೋದಲ್ಲಿ ಟ್ರೈ ಮಾಡಿದೀನಿ. ಈ ಆಕಾಶಿಕ್ ರೆಕಾರ್ಡ್ ಅಲ್ಲಿ ನಿಮ್ಮ ಫ್ಯೂಚರ್ ಕೂಡ ತಿಳ್ಕೊಬಹುದು, ಪ್ರೆಸೆಂಟ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಕೂಡ ತಿಳ್ಕೊಬಹುದು, ಪಾಸ್ಟ್ ಅಲ್ಲಿ ಏನಾಗಿತ್ತು ಅಂತ ಕೂಡ ತಿಳ್ಕೊಬಹುದು. ಕೆಲವೊಬ್ಬರಿಗೆ ಒಂಥರ ಟಾಕ್ಸಿಕ್ ರಿಲೇಶನ್ಶಿಪ್ ಇರುತ್ತೆ, ಅಥವಾ ಈ ವ್ಯಕ್ತಿನ ನಂಬೋದು ನಂಬಾರ್ದು ಅಂತ ಗೊತ್ತಿರಲ್ಲ, ಅಥವಾ ಕೆಲವೊಬ್ಬರಿಗೆ ನನ್ನ ಫ್ಯೂಚರ್ ಏನಾಗ್ಬೋದು, ಈ ಜಾಬ್ ಅಲ್ಲಿ ನಾನು ಕಂಟಿನ್ಯೂ ಆಗ್ತೀನ, ಅಥವಾ ನನ್ಗೆ ಈ ಜಾಬ್ ಅಲ್ಲಿ ಏನೆಲ್ಲ ಮುಂದೆ ಆಗ್ಬೋದು, ಅಥವಾ ಈ ವ್ಯಕ್ತಿ ನನಗೆ ಸರಿಯಾದ ಪಾರ್ಟ್ನರ್ ಆಗಿ ಬರ್ತಾರ, ಇವ್ರಿಗೂ ನನ್ಗೂ ಕನೆಕ್ಷನ್ಸ್ ಇದೆಯಾ. ಇದೇ ತರ ಅಲ್ಲ, ಇನ್ನು ನೀವು ಬಹಳಷ್ಟು ವಿಚಾರಗಳನ್ನ ಆಕಾಶಿಕ್ ರೆಕಾರ್ಡ್ ಅಲ್ಲಿ ನೋಡ್ಬೋದು. ನಿಮ್ಮ ಬಿಸ್ನೆಸ್ ಇರ್ಬೋದು, ಮನಿ ಬ್ಲಾಕೇಜಸ್ ಯಾಕಾಗಿದೆ, ನಿಮ್ಗೆ ಯಾಕೆ ಫೋಕಸ್ ಮಾಡಿ ಓದೋದಕ್ಕಾಗ್ತಲ್ಲ, ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಯಾಕೆ ಫೋಕಸ್ ಮಾಡೋದಕ್ಕೆ ಆಗ್ತಲ್ಲ, ಮನ್ಸು ಯಾವಾಗ್ಲೂ ಯಾಕೆ ನೆಗೆಟಿವಿಟಿ ಬಗ್ಗೆನೇ ಎಳಿತಾ ಇರುತ್ತೆ. ಸೊ ಈ ತರ ಹಲವಾರು ವಿಷಯಗಳಿಗೆ ನಿಮ್ಗೆ ಬೆಸ್ಟ್ ಉತ್ತರಗಳು ಆಕಾಶಿಕ್ ರೆಕಾರ್ಡ್ ಅಲ್ಲಿ ಸಿಗತ್ತೆ. ಇದನ್ನ ತುಂಬಾ ಜನ ಆಲ್ರೆಡಿ ರೀಡಿಂಗ್ಸ್ ತಗೊಂಡು ಅದರಿಂದ ಬಹಳಷ್ಟು ಜನಕ್ಕೆ ಬೆಸ್ಟ್ ರಿಸಲ್ಟ್ ಕೂಡ ಬಂದಿರುವಂತದ್ದು ಕೂಡ ಇದೆ. ಇನ್ ಕೇಸ್ ನಿಮ್ಮಲ್ಲಿ ಒಬ್ರಿಗೆ ಅಥವಾ ನಿಮಗೆ ಏನಾದ್ರೂ ಆಕಾಶಿಕ್ ರೆಕಾರ್ಡ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನಾನು ಕೊಟ್ಟಿರುವಂತ ಒಂದು ನಂಬರ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಡೀಟೇಲ್ಸ್ ಇರುತ್ತೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಬಹುದು, ಅಥವಾ ನೀವು ನನಗೆ ಆಕಾಶಿಕ್ ರೆಕಾರ್ಡ್ ಕನ್ಸಲ್ಟೇಷನ್ ಕೂಡ ತಗೊಳ್ಬಹುದು. ಓಕೆನಾ? ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ರೀಸೆಂಟ್ ಆಗಿ ತುಂಬಾ ಜಾಸ್ತಿನೇ ಆಕಾಶಿಕ್ ರೆಕಾರ್ಡ್ಸ್ ಗಳನ್ನ ಮಾಡ್ತಾ ಇದೀನಿ. ಕಂಟಿನ್ಯೂಸ್ ಆಗಿ ನನ್ಗೆ ಬರ್ತಾನೆ ಇದೆ ರೆಕಾರ್ಡ್ಸ್. ಸೊ ನನಗ್ ತಿಳಿದ ಮಟ್ಟಿಗೆ ನಾನ್ ಮಾಡಿರುವಂತ ಬಹಳಷ್ಟು ಆಕಾಶಿಕ್ ರೆಕಾರ್ಡ್ಸ್ ಗಳು ಸ್ವಲ್ಪ ದಿನದಲ್ಲೇ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಮೇಡಮ್ ನೀವು ಮಾಡಿದ್ಮೇಲೆ ಆ ಸಮಸ್ಯೆಯಿಂದ ನನಗೆ ತುಂಬಾನೇ ರಿಲೀಫ್ ಸಿಕ್ಕಿದೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಅಂಡ್ ಆಲ್ಸೋ ನನಗೆ ರೂಟ್ ಕಾಸ್ ಏನು ಅಂತ ಗೊತ್ತಾಗೋಯ್ತು ಅಂತ ಹೇಳಿ. ಆಲ್ಸೋ ತುಂಬಾ ಜನ ಅದರಿಂದ ಹೊರಗಡೆ ಬಂದು ಅವರಿಗೆ ಪರಿಹಾರ ಕೂಡ ಸಿಕ್ಕಿದೆ. ರೆಮಿಡೀಸ್ ಕೂಡ ನಾನು ಹೇಳಿ ಅವ್ರಿಗೆ ಕ್ಲಿಯರ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಬರೀ ಸಮಸ್ಯೆ ಮಾತ್ರ ಅಲ್ಲ, ಅದರಿಂದ ಹೊರಗಡೆ ಬರೋದು ಹೆಂಗೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಹೋಪ್ಫುಲಿ ಈ ಆಕಾಶಿಕ್ ರೆಕಾರ್ಡ್ಸ್ ಬಗ್ಗೆ ಮಾಡಿರುವಂತ ವಿಡಿಯೋ ನಿಮಗೆ ಮನ ಮುಟ್ಟಿರುತ್ತೆ ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ಮತ್ತೆ ನಿಮ್ಮ ಒಂದು ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತಿನ ಪಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೈಸ್.